ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಜಿ ಎಸ್ ಟಿಯಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಥರ್ಡ್ ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮಿಸ್ಟರ್ ವೆಂಕಟೇಶ್ ಅನ್ನೊಬ್ಬ ಹೋಲ್ಸೇಲ್ ಸಪ್ಲೈಯರ್ ಶಿವಮೊಗ್ಗದಲ್ಲಿದ್ದಾನೆ. ಅವನು ಮಂಗಳೂರಲ್ಲಿರುವಂಥ ಒಬ್ಬ ಪರ್ಸನ್ನಿಗೆ ವೈಂಡಿಂಗ್ ವೈಯರನ್ನು ಸೇಲ್ ಮಾಡ್ತಾ ಇದ್ದಾನೆ. ಸೇಲ್ ಮಾಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ಗಳಾಗಿದ್ದಾವೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಟ್ಯಾಕ್ಸಬಲ್ ವ್ಯಾಲ್ಯೂ, ಟ್ಯಾಕ್ಸ್ ಲಯಬಿಲಿಟಿ, ಇನ್ವಾಯ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮೆಟ್ ನಾನು ಆಲ್ರೆಡಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಫಾರ್ಮೆಟ್ ಹೇಗೆ ಅಂತ ತಿಳಿಸಿದ್ದೆ. ಫಸ್ಟ್ ಯಾವಾಗಲೂ ವ್ಯಾಲ್ಯೂ ಆಫ್ ದಿ ಐಟಮ್ ಬರೀಬೇಕು. ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಗೂಡ್ಸ್ ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದಾನೆ? 100 ಬಂಡಲ್ ವೈಂಡಿಂಗ್ ವೈಯರನ್ನು 3,50,000 ಮಾರ್ತಾ ಇದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ವೈಂಡಿಂಗ್ ವೈಯರ್ ಅಂತ ಬರೆದು 3,50,000 ಬರೀಬೇಕು. ದೆನ್ ಆ್ಯಡ್ ಐಟಮ್ಸ್ ಟು ಬಿ ಆ್ಯಡೆಡ್ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2 ಅಂತ ಬರೆದು ಏನೇನು ಎಕ್ಸ್ಪೆನ್ಸಸ್ ಇದೆ, ಲೋಡಿಂಗ್ ಚಾರ್ಜಸ್ ಇದೆ, ಪ್ಯಾಕಿಂಗ್ ಚಾರ್ಜಸ್ ಇದೆ, ಇಂಟ್ರೆಸ್ಟ್ ಫಾರ್ ಡಿಲೇಡ್ ಪೇಮೆಂಟ್ ಇದೆ, ಎಲ್ಲದನ್ನು ಆ್ಯಡ್ ಮಾಡಬೇಕು. ಟ್ರೇಡ್ ಡಿಸ್ಕೌಂಟ್ ಇನ್ಕಮಲ್ಲಿ ಬರುತ್ತೆ. ದೆನ್ ಸಬ್ಸಿಡಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ. ಸಬ್ಸಿಡಿ ರಿಸೀವ್ಡ್ ಫ್ರಮ್ NGOs ಆರ್ ಥರ್ಡ್ ಪಾರ್ಟಿ ಆದರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತಂದರೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕಿದ್ರೆ ನೋಡಿ, ಇಲ್ಲಿ ಕ್ವಶನಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕರೆ ನಾವು ಅದಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಬೇಡ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ನಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟನ್ನು ಕನ್ಸಿಡರ್ ಮಾಡೋದು ಬೇಡ. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಪ್ರೈವೇಟ್ ಪಾರ್ಟಿ ಅವರ NGOs ಅಂತ ಕೊಟ್ಟರೆ ಸಬ್ಸಿಡಿ ಕನ್ಸಿಡರ್ ಮಾಡಬೇಕು. ಇಲ್ಲಾಂದರೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಗ್ತಾ ಇದ್ದರೆ ಸಬ್ಸಿಡಿಯನ್ನು ಕನ್ಸಿಡರ್ ಮಾಡೋದು ಬೇಡ. ಸೊ ಈಗ ಲೋಡಿಂಗ್ ಚಾರ್ಜಸ್ ಇದೆ, ಪ್ಯಾಕಿಂಗ್ ಚಾರ್ಜಸ್ ಇದೆ, ಇಂಟ್ರೆಸ್ಟ್ ಫಾರ್ ಡಿಲೇಡ್ ಪೇಮೆಂಟ್ ಇದೆ, ಅವೆಲ್ಲದನ್ನು ಆ್ಯಡ್ ಮಾಡಬೇಕು. ಸಬ್ಸಿಡಿಯನ್ನು ಇಗ್ನೋರ್ ಮಾಡಬೇಕು. ಏನಕ್ಕೆ ಅಂದರೆ ಗೌರ್ಮೆಂಟ್ ಕೊಟ್ಟಿರೋದ್ರಿಂದ. ಸೊ ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲ ಆಯಿತು. ದೆನ್ ಇನ್ಕಮ್ನಲ್ಲಿ ಬರುವಂಥದ್ದು ಐಟಮ್ಸ್ ಟು ಬಿ ಡಿಡಕ್ಟೆಡಲ್ಲಿ ಬರುವಂಥದ್ದು ಟ್ರೇಡ್ ಡಿಸ್ಕೌಂಟ್ ಮಾತ್ರ. ಟ್ರೇಡ್ ಡಿಸ್ಕೌಂಟ್ ಎಟ್ ದ ಟೈಮ್ ಆಫ್ ಸಪ್ಲೈ ಕನ್ಸಿಡರ್ ಮಾಡಬೇಕು. ಬಿಫೋರ್ ದ ಸಪ್ಲೈನೂ ಕನ್ಸಿಡರ್ ಮಾಡಬೇಕು. ಆಫ್ಟರ್ ದ ಸಪ್ಲೈ ಅಂತ ಕೊಟ್ಟಿದ್ರೆ ಕನ್ಸಿಡರ್ ಮಾಡೋದು ಬೇಡ. ಅದನ್ನು ನಾನು ನೋಟ್ ಹೇಳಿದ್ದೆ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ. ಡಿಸ್ಕೌಂಟ್ ಗಿವನ್ ಆಫ್ಟರ್ ದ ಸಪ್ಲೈ ನಾಟ್ ಕನ್ಸಿಡರ್. ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 6,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ ಕೊಟ್ಟಿದ್ದು ಯಾವಾಗ ಅಂತಂದರೆ ಆಫ್ಟರ್ ದ ಸಪ್ಲೈ ಆಫ್ ದ ಗೂಡ್ಸ್. ಯಾವಾಗ ಟ್ರೇಡ್ ಡಿಸ್ಕೌಂಟ್ ಕನ್ಸಿಡರ್ ಮಾಡಬೇಕು ಅಂತಂದರೆ ಸೇಲ್ ಮಾಡೋಷ್ಟೊತ್ತಿಗೆ ಏನಾದರೂ ಡಿಸ್ಕೌಂಟ್ ಕೊಟ್ಟರೆ ಎಟ್ ದ ಟೈಮ್ ಆಫ್ ಸಪ್ಲೈ ಕನ್ಸಿಡರ್ ಮಾಡಬೇಕು. ಆರ್ ಬಿಫೋರ್ ದ ಸಪ್ಲೈ, ಸೇಲ್ ಮಾಡೋದಕ್ಕಿಂತ ಮುಂಚೆನೇ ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರು ಕನ್ಸಿಡರ್ ಮಾಡಬೇಕು. ಆಫ್ಟರ್ ದ ಸಪ್ಲೈ ಕೊಟ್ಟರೆ ಕನ್ಸಿಡರ್ ಮಾಡೋದು ಬೇಡ. ಸೊ ಇಲ್ಲಿ ಆಫ್ಟರ್ ದ ಸಪ್ಲೈ ಏನು ಕೊಟ್ಟಿದ್ದಾರೆ. ಸೊ ಟ್ರೇಡ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡೋದು ಬೇಡ. ಬರುವಂಥ ಆನ್ಸರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ಆ್ಯಡ್ GST ಲಯಬಿಲಿಟಿ. ಹೋಲ್ಸೇಲರ್ ಇರೋದು ಶಿವಮೊಗ್ಗದಲ್ಲಿ, ಸಪ್ಲೈ ಮಾಡ್ತಾ ಇರೋದು ರಿಟೇಲರ್ ಇರೋದು ಕೂಡ ಮಂಗಳೂರಲ್ಲೇ. ಇಬ್ಬರು ವಿತಿನ್ ಎ ಸ್ಟೇಟಲ್ಲೇ ಇರೋದು, ಕರ್ನಾಟಕದಲ್ಲೇ ಒಂದೇ ಸ್ಟೇಟಲ್ಲೇ ಇರೋದ್ರಿಂದ CGST SGSTಯನ್ನು ಅಪ್ಲೈ ಮಾಡಬೇಕು. 18% ಕೊಟ್ಟಿದ್ದಾರೆ. 18% ಡಿವೈಡ್ ಮಾಡಿಕೊಂಡಾಗ 9% CGST, 9% SGST ಆಗುತ್ತೆ. ನೋಡೋಣ ಇದೇ ಪ್ರಾಬ್ಲಮ್ ನಾನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಈಗ ಫಸ್ಟ್ ವ್ಯಾಲ್ಯೂ ಆಫ್ ದಿ ವೈಂಡಿಂಗ್ ವೈಯರ್ ಬರ್ಕೊಳ್ಬೇಕು. ವ್ಯಾಲ್ಯೂ ಆಫ್ ದಿ ವೈಂಡಿಂಗ್ ವೈಯರ್ ಎಷ್ಟಿದೆ? 3,50,000 ಇದೆ. ನೆಕ್ಸ್ಟ್ ಲೋಡಿಂಗ್ ಚಾರ್ಜಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಪ್ಯಾಕಿಂಗ್ ಚಾರ್ಜಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಇಂಟ್ರೆಸ್ಟ್ ಫಾರ್ ಡಿಲೇಡ್ ಪೇಮೆಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಹೇಳಿರೋ ಹಾಗೆ ಸಬ್ಸಿಡಿಯನ್ನು ಕನ್ಸಿಡರ್ ಮಾಡೋದು ಬೇಡ. ಇಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 3,67,000 ಆಗುತ್ತೆ. ಲೆಸ್ ಐಟಮ್ಸ್ ಟು ಬಿ ಡಿಡಕ್ಟೆಡ್. ಐಟಮ್ಸ್ ಟು ಬಿ ಡಿಡಕ್ಟೆಡ್ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 3. ಐಟಮ್ಸ್ ಟು ಬಿ ಡಿಡಕ್ಟಿಗೆ ಬರುವಂಥದ್ದು ಒಂದೇ ಎಂಟ್ರಿ, ಟ್ರೇಡ್ ಡಿಸ್ಕೌಂಟ್ ಮಾತ್ರ. ಬಟ್ ಈ ಪ್ರಾಬ್ಲಮ್ನಲ್ಲಿ ಟ್ರೇಡ್ ಡಿಸ್ಕೌಂಟ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಆಫ್ಟರ್ ದ ಸಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಟ್ರೇಡ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡೋದು ಬೇಡ. ಸೊ ಅಲ್ಲಿಗೆ 3,67,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಇದಕ್ಕೆ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ನಾವು GSTಯನ್ನು ಕಟ್ಟಬೇಕಾಗತ್ತೆ. ಆ್ಯಡ್ GST ಲಯಬಿಲಿಟಿ. ಒಂದು ವೇಳೆ ಇಂಟರ್ಸ್ಟೇಟ್ಸ್ ಟ್ರಾನ್ಸಾಕ್ಷನ್ ಆದರೆ, ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿದ್ದರೆ, ಹೋಲ್ಸೇಲರ್ ಒಂದು ಕಡೆ ಇರ್ತಾನೆ, ರಿಟೇಲರ್ ಒಂದು ಕಡೆ ಇರ್ತಾನೆ, ಹಾಗೇನಾದರೂ ಆಗಿದ್ದರೆ IGST ಬರುತ್ತೆ. ಇಬ್ಬರು ಒಂದೇ ಸ್ಟೇಟಲ್ಲಿದ್ದರೆ, ಕರ್ನಾಟಕದಲ್ಲೇ ಇರಬೇಕು ಅಂತಿಲ್ಲ, ಇಬ್ಬರು ಪರ್ಸನ್ ತಗೊಳ್ಳೋನು ಹಾಗೆ ಕೊಂಡ್ಕೊಳ್ಳೋನು, ಇಬ್ಬರು ಮಾರೋನು ಕೊಂಡ್ಕೊಳ್ಳೋನು ಒಂದೇ ಸ್ಟೇಟಲ್ಲೇ ಇದ್ದರೆ, ಬೈಯರ್ ಆ್ಯಂಡ್ ಸೆಲ್ಲರ್ ಇಬ್ಬರು ಒಂದೇ ಸ್ಟೇಟಲ್ಲಿದ್ದರೆ CGST SGST ಬರುತ್ತೆ. ಈಗ ನಾವೀಗ CGST SGST ಅಪ್ಲೈ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಅಪ್ಲೈ ಮಾಡಬೇಕು? ಕ್ವಶನಲ್ಲಿ 18% ಕೊಟ್ಟಿದ್ದಾರೆ. ಅದನ್ನು ಎಕ್ಸಾಕ್ಟಾಗಿ ಡಿವೈಡ್ ಮಾಡ್ಕೊಳ್ಬೇಕು. 18ಅನ್ನು ಹಾಫ್ ಮಾಡಿದರೆ ಎಷ್ಟು ಬರುತ್ತೆ? 9% ಬರುತ್ತೆ. 3,67,000 ಇಂಟು 9%. 3,67,000 ಇಂಟು 9%. 9% ಮಾಡಿದಾಗ 33,030 ಬರುತ್ತೆ. CGST SGST ಯಾವಾಗಲೂ ಸೇಮ್ ಅಮೌಂಟ್ ಬರುತ್ತೆ. ಅಲ್ಲಿಗೆ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟಾಯಿತು ಅಂತಂದರೆ, ಟೋಟಲ್ ಆಗಿ ಎಷ್ಟು ಕಟ್ಟಬೇಕು ಅಂತಂದರೆ 3,67,000 ರೂಪಾಯಿ
ಒಟ್ಟು ಐಟಮಿನ ಚಾರ್ಜಸ್ಸು ಜೊತೆಗೆ ಎಕ್ಸ್ಪೆನ್ಸಸ್ ಎಲ್ಲ ಆ್ಯಡ್ ಮಾಡಿದಾಗ 3,67,000 ಬಂದಿತ್ತು. ಟ್ಯಾಕ್ಸನ್ನು ಸೇರಿಸಿದಾಗ ಟೋಟಲ್ ಆಗಿ ಎಷ್ಟು ಕಟ್ಟಬೇಕು ಅಂತಂದರೆ 4,33,060 ರೂಪಾಯಿ ಇನ್ವಾಯ್ಸ್ ವ್ಯಾಲ್ಯೂ ಆಯಿತು. 3,67,000 ಪ್ಲಸ್ 33,030 ಪ್ಲಸ್ 33,030 ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟು ಅಂತಂದರೆ 4,33,060 ಆಯಿತು. ಯಾವಾಗ ಐ ಜಿ ಎಸ್ ಟಿ ಬಂದಾಗ ಡೈರೆಕ್ಟಾಗಿ 18% ಮಾಡಬೇಕು, ನೀವು 99 ಅಂತ ಡಿವೈಡ್ ಮಾಡ್ಕೊಳ್ಳಿಕ್ಕಿಲ್ಲ. ಐ ಜಿ ಎಸ್ ಟಿ ಯಾವಾಗ ಅಂತಂದರೆ ಬೇರೆ ರಾಜ್ಯದಲ್ಲಿ ಇದ್ದು ಹೋಲ್ಸೇಲರ್ ಒಂದು ಕಡೆ ರಿಟೇಲರ್ ಒಂದು ಕಡೆ ಇದ್ದರೆ ಐ ಜಿ ಎಸ್ ಟಿ ಬರುತ್ತೆ, ವಿತಿನ್ ಎ ಸ್ಟೇಟ್ ಆದರೆ ಸಿ ಜಿ ಎಸ್ ಟಿ ಬರುತ್ತೆ. ಟ್ರೇಡ್ ಡಿಸ್ಕೌಂಟ್ ಏನಕ್ಕೆ ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಆಫ್ಟರ್ ದ ಸಪ್ಲೈ ಅಂತ ಕೊಟ್ಟಿದ್ರು, ಹಾಗಾಗಿ ಟ್ರೇಡ್ ಡಿಸ್ಕೌಂಟ್ ಕನ್ಸಿಡರ್ ಮಾಡಲಿಲ್ಲ. ಸಬ್ಸಿಡಿ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಗೌರ್ಮೆಂಟ್ ಅವರು ಸಬ್ಸಿಡಿ ಕೊಟ್ಟಿರೋದ್ರಿಂದ ಸಬ್ಸಿಡಿಯನ್ನು ಕನ್ಸಿಡರ್ ಮಾಡಲಿಲ್ಲ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.